ಪ್ರೀತಿಯ ಪೋಷಕರಿಗೆ ಎಲ್ಲರೂ ಸಹ ಶುಭ ಮುಂಜಾನೆ. ಈ ನಿಮ್ಮ ಮಂಜುನಾಥ್ ಸರ್ ಮಾಡುವ ನಮಸ್ಕಾರಗಳು. ಪ್ರೀತಿಯ ಪೋಷಕರೇ, ಇವತ್ತು ಏನು ಬೆಳಿಗ್ಗೆನೇ ನಾನು ಪೋಸ್ಟ್ ಹಾಕ್ತೀನಿ ಅಂತನಾ. ಸೊ ಒಂದು ವಿಷಯ ಇದೆ. ಇವತ್ತು ನಾನು ಇಲ್ಲೇ ಒಮ್ಮೆ ಏನೋ ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದೆ. ಅದು ಬೆಳಿಗ್ಗೆ ಸುಮಾರು ಒಂದು 7:30-8 ಗಂಟೆ ಆಗಿರುತ್ತೆ. ಸೊ ಈ ಸಮಯದಲ್ಲಿ ನಾನು ಒಂದು ದೃಶ್ಯವನ್ನು ನೋಡ್ತೀನಿ. ಆ್ಯಕ್ಚುಲಿ ನಾನು ನಿಮಗೆ ತೋರಿಸೋಣ ಅಂದ್ಕೊಂಡೆ, ಬಟ್ ಅದು ಮಗು ಆಗಿರೋದ್ರಿಂದ ಆ ದೃಶ್ಯವನ್ನು ತೋರಿಸೋದು ಸರಿ ಇರೋದಿಲ್ಲ. ಇಲ್ಲಿ ಇಬ್ಬರು ಪೋಷಕರು ಒಂದು ಉದ್ಯಾನವನಕ್ಕೆ ವಾಕ್ ಬಂದಿದ್ದಾರೆ. ಆ ಮಗು ಸಹ ಕರ್ಕೊಂಡು ಬಂದಿದ್ದಾರೆ. ಸೊ ಆ ಮಗುಗೆ ಸುಮಾರು ವಯಸ್ಸು ಒಂದು 6 ವರ್ಷ ಇರ್ಬೋದು ಅನಿಸುತ್ತೆ. ಇಲ್ಲಿ ಏನು ದೃಶ್ಯವನ್ನು ನೋಡ್ತೀನಿ ಅಂದರೆ, ಆ ಮಗು ಆ ಒಂದು ಫೋನನ್ನು ಯೂಸ್ ಮಾಡ್ಕೊಂಡು ಕೂತ್ಕೊಂಡಿದೆ. ಆ ಇಬ್ಬರು ಗಂಡ ಹೆಂಡತಿ ಏನಿದ್ದಾರೆ, ಅಥವಾ ನಾವು ಪೋಷಕರಂತಲೇ ಕರೆಯೋಣ, ಅವರಿಬ್ಬರು ವಾಕನ್ನು ಮಾಡ್ತಾಯಿದ್ದಾರೆ. ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂದರೆ, ಉದ್ಯಾನವನಕ್ಕೆ ಬರ್ತಕ್ಕಂಥದ್ದು ಮಕ್ಕಳನ್ನ ಕರ್ಕೊಂಡು ಯಾಕೆ ಒಂದು ಫಿಸಿಕಲ್ ಎಕ್ಸಸೈಸ್ ಆಗಬೇಕು ಅಂತ ನಾವು ಪೋಷಕರಾಗಿರ್ತಕ್ಕ ಮಕ್ಕಳನ್ನ ಕರ್ಕೊಬರ್ತೀವಿ. ಯಾಕೆ ಆ ಮಗು ಫೋನನ್ನು ಯೂಸ್ ಮಾಡ್ತಾ ಇದೆ? ಆ ತಂದೆ ತಾಯಿ ಆಗಿರ್ತಕ್ಕಂಥ ನಾವು ಮಗುಗೆ ಬುದ್ಧಿಯನ್ನು ಹೇಳ್ಬೋದಿತ್ತಲ್ಲ. ನೋಡಿ, ಇವತ್ತು ಏನಾಗ್ತಾ ಇದೆ, ಪ್ರತಿಯೊಂದು ಪೋಷಕರಿಗೆ ಎಲ್ಲವೂ ಸಹ ಗೊತ್ತಿರುತ್ತೆ. ಒಬ್ಬ ಶಿಕ್ಷಕನಾಗಿ ಅಥವಾ ಒಬ್ಬ ಮೇಧಾವಿನೇ ಹೇಳಬೇಕಂತಕ್ಕಂಥದ್ದೇನಿಲ್ಲ. ಪ್ರತಿಯೊಬ್ಬ ಪೋಷಕರಿಗೆ ಗೊತ್ತಿದೆ ಇವತ್ತು ಮೊಬೈಲನ್ನು ಯೂಸ್ ಮಾಡೋದ್ರಿಂದ ಏನೆಲ್ಲ ದುಷ್ಪರಿಣಾಮಗಳು ಆಗುತ್ತೆ. ಆದರೆ ನಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೋಸ್ಕರ ಏನು ಮಾಡ್ತೀವಿ, ಮಕ್ಕಳಿಗೆ ಫೋನನ್ನು ಕೊಟ್ಬಿಟ್ಟು ನಮ್ಮ ಕೆಲಸದ ಕಡೆ ನಾವು ಒತ್ತಡದ ಏನೋ ಎಲ್ಲರಿಗೂ ಒತ್ತಡ ಇರುತ್ತೆ, ಕೆಲಸ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಆದರೆ ಈ ನಮ್ಮ ಒತ್ತಡದಲ್ಲಿ ಏನು ಮಾಡ್ತಾಯಿದ್ವಿ, ಆ ಮಗುವಿನ ಕೈಗೆ ಫೋನನ್ನು ಕೊಟ್ಟಿದ್ದಾರೆ. ಈಗ ಅವರು ವಾಕ್ ಮಾಡ್ತಾಯಿದ್ದಾರೆ. ಏನು ಪ್ರಯೋಜನ ಇರುತ್ತೆ? ಅದೇ ಆ ಮಗುವನ್ನು ಮನೇಲಿ ಬಿಟ್ಬಿಟ್ಟು ಬರ್ಬೋದಿತ್ತು, ಅಥವಾ ಆ ಮಗುವನ್ನು ಸಹ ಅವ್ರ ಜೊತೆ ವಾಕ್ ಮಾಡಿಸ್ಬೋದಾಗಿತ್ತಲ್ವ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿಯೊಂದು ಮನೆಯಲ್ಲೂ ಸಹ ಇವತ್ತು ಸರಿಸುಮಾರು 100ಕ್ಕೆ 90 ಮಕ್ಕಳು ಫೋನಲ್ಲಿ ಅಡಿಕ್ಟ್ ಆಗಿದ್ದಾರೆ. ಈ ಅಡಿಕ್ಟ್ ಅಂತ ನಾವೇನು ಕರಿತೀವಿ, ಒಂದು ಚಟ, ಬೇರೆ ಯಾವ ರೀತಿಯ ಚಟಗಳಿದೆ. ಉದಾಹರಣೆಗೆ ನೀವು ದೊಡ್ಡವರಿಗೆ ನೋಡೋ ಸಿಗರೇಟಿನ ಚಟ ಇರ್ಬೋದು, ಅಥವಾ ಒಂದು ನೀವು ಮದ್ಯಪಾನವನ್ನು ಮಾಡ್ತಕ್ಕಂಥ ಚಟ ಎಷ್ಟಿದೆಯೋ ಅದಕ್ಕಿಂತ ತುಂಬ ಡೇಂಜರ್ ಆಗಿರ್ತಕ್ಕಂಥದ್ದು ಈ ಒಂದು ಫೋನನ್ನು ಬಳಕೆ ಮಾಡ್ತಕ್ಕಂಥದ್ದು. ಸೊ ದಯವಿಟ್ಟು ಪ್ರೀತಿಯ ಪೋಷಕರೇ, ನಿಮಗೆಲ್ಲರೂ ಸಹ ಗೊತ್ತಿದೆ, ದಯವಿಟ್ಟು ಮೊಬೈಲ್ ಬಳಕೆ ಮಾಡೋದ್ರಿಂದ ಏನೆಲ್ಲ ದುಷ್ಪರಿಣಾಮಗಳು ಆಗುತ್ತೆ ಅಂತ. ಮಕ್ಕಳನ್ನು ಬೇರೆ ರೀತಿಯ ಆ್ಯಕ್ಟಿವಿಟೀಸ್ಗೆ ಕಳಿಸಿ, ಡ್ಯಾನ್ಸ್ ಆಗಿರ್ಬೋದು, ಸ್ವಿಮ್ಮಿಂಗ್ ಆಗಿರ್ಬೋದು, ಅಥವಾ ಟ್ಯುಟೋರಿಯಲ್ಸ್ ಆಗಿರ್ಬೋದು, ಬೇರೆ ವಿಷಯಗಳಿಗೆ ನೀವು ಯಾವಾಗ ಮಕ್ಕಳನ್ನು ತೊಡಗಿಸ್ತಾ ಹೋಗ್ತೀರಾ, ಮಕ್ಕಳು ಮೊಬೈಲ್ ಯೂಸ್ ಮಾಡ್ತಕ್ಕಂಥ ತುಂಬಾ ಕಡಿಮೆ ಆಗುತ್ತೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ನಮ್ಮ ಮನೆ ಹತ್ರ ಒಂದು ಮಗುನ ನೋಡ್ತಾ ಇದ್ದೀನಿ. ಆ ಮಗುವನ್ನು ಅವ್ರಿಗೂ ಶಿಕ್ಷಣಕ್ಕೆ ಹೆಚ್ಚು ಪ್ರಜನನ ಮಾಡ್ತಾ ಇಲ್ಲ. ಯಾಕಂದರೆ ಶಿಕ್ಷಣದ ಜೊತೆಗೆ ಬೇರೆ ರೀತಿಯ ಆ್ಯಕ್ಟಿವಿಟೀಸ್ ಸಹ ತೊಡಗಿಸಿದ್ರು. ಯಾಕೆ, ನಾನೊಮ್ಮೆ ಮಾತಾಡಿದೆ ಅವ್ರ ಹತ್ರ, ಯಾಕೆ ಈ ಥರ ಮಾಡಿದ್ದೀರಾ ನೀವು ಅಂತ ಕೇಳಿದೆ. ಆಗ ಅವ್ರು ಹೇಳ್ತಾರೆ, ಸರ್ ನೋಡಿ, ನಾವು ಮನೇಲಿ ಇದ್ದಾಗ ಏನಾಗುತ್ತೆ, ನಾವು ಎಷ್ಟೇ ಹೇಳಿದ್ರು ಆ ಮಕ್ಕಳು ಮೊಬೈಲನ್ನು ಯೂಸ್ ಮಾಡ್ತಾರೆ. ಯಾಕಂದರೆ ಇದು 21st ಸೆಂಚುರಿ ಆಗಿರೋದ್ರಿಂದ ಒಂದು ಮಕ್ಕಳುಗಳು ಸಹ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ತುಂಬ ಫಾರ್ವರ್ಡ್ ಆಗ್ತಾ ಇರುತ್ತೆ. ಮಕ್ಕಳು ಸಹ ತುಂಬ ಫಾಸ್ಟ್ ಮೈಂಡ್ ಸೆಟ್ ಇರುತ್ತೆ. ನಾವು ಎಷ್ಟೇ ಬೇಡ ಅಂದರೂ ಸಹ ಅವರು ಫೋನನ್ನು ಯೂಸ್ ಮಾಡ್ತಾ ಇದ್ದಾರೆ ಸರ್. ಹಾಗಾಗಿ ನಾನು ಅದಕ್ಕೆ ಏನು ಮಾಡ್ತೀನಿ ಸರ್, ವೆರಿ ಸಿಂಪಲ್. ನೈಟು ಸ್ಕೂಲಿಂದ ಬಂದಮೇಲೆ 1/2 ಅವರ್ ಟೈಮನ್ನು ಕೊಡ್ತೀನಿ. 1/2 ಅವರ್ ಆದಮೇಲೆ ಅವ್ರಿಗೆ ಟ್ಯುಟೋರಿಯಲ್ಸ್ಗೆ ಬಿಡ್ತೀನಿ. ಟ್ಯೂಷನ್ಗೆ ಹೋಗ್ಬಿಟ್ಟು ಬಂದಮೇಲೆ ಮತ್ತೆ ಏನು ಮಾಡ್ತೀನಿ ಅಂದರೆ, ಸೊ ಫ್ರೆಂಡ್ಸ್ ಜೊತೆ ಆಟ ಆಡಲಿಕ್ಕೆ ಕಳಿಸ್ತೀನಿ. ಮತ್ತು ಇಲ್ಲ, ನಾನು ಅವ್ರ ಜೊತೆ ಹೊರಗಡೆ ಹೋಗ್ತೀನಿ ಸರ್. ಬಂದ ತಕ್ಷಣ ಅವರು ಮನೇಲಿ ಹೋಮ್ವರ್ಕನ್ನು ಮಾಡ್ತಾರೆ. ಹೋಮ್ವರ್ಕ್ ಆದಮೇಲೆ ಮತ್ತೆ ಒಂದು 1/2 ಅವರ್ ಟಿವಿಯನ್ನು ನೋಡ್ತಾರೆ, ಅಥವಾ ನಮ್ಮ ಪೋಷಕರ ಜೊತೆ ಅಥವಾ ನಮ್ಮ ಫ್ಯಾಮಿಲಿ ಜೊತೆ ಸೊ ಮಾತಾಡಿಕೊಂಡು ಮಲ್ಕೊಳ್ತಾರೆ ಸರ್. ಈ ರೀತಿಯಾದಂತಹ ಮಕ್ಕಳನ್ನು ನಾವು ತೊಡಗಿಸ್ಬೇಕು. ಇವನ್ ಹಳ್ಳಿಲೂ ಅಷ್ಟೇ, ಹಳ್ಳಿ ಆಗಿರ್ಬೋದು ಅಥವಾ ನಗರ ಆಗಿರ್ಬೋದು, ಎಲ್ಲ ಕಡೆನೂ ಆಗಿರ್ಬೋದು. ಯಾಕಂದರೆ ಹಳ್ಳಿಗಳಲ್ಲಿ ಇದು ಹೆಚ್ಚು ಮೊಬೈಲ್ಗಳನ್ನು ಬಳಸೋಕ್ಕಾಗ್ತಾ ಇಲ್ವಾ, ಅಲ್ಲೂ ಸಹ ಹಳ್ಳಿಗಳಲ್ಲಿ ತುಂಬ ಈಗಿನ ಕಾಲದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಸಹ 2-3 ಮೊಬೈಲ್ಗಳನ್ನು ನಾವು ನೋಡ್ಬೋದು. ಸೊ ಪೋಷಕರಾಗಿರ್ತಕ್ಕಂಥದ್ದು ದಯವಿಟ್ಟು ಆ ಒಂದು ಎಫೆಕ್ಟ್ ಅಂತಕ್ಕಂಥದ್ದು ಮಕ್ಕಳ ಮೇಲೆ, ಮೊಬೈಲಿನ ದುಷ್ಪರಿಣಾಮ ನಿಮಗೆ ಈಗ ಗೊತ್ತಾಗೋದಿಲ್ಲ. ಆ ಮಗು ಬೆಳೆದ ಮೇಲೆ ಬೆಳೀತಾ ಗೊತ್ತಾಗುತ್ತೆ ಮೊಬೈಲ್ ಮೇಲೆ ಎಷ್ಟು ಅಡಿಕ್ಟ್ ಆಗಿದೆ. ಸಮಾಜದ ಆಗ್ತಕ್ಕಂಥ ಕೆಲವು ಕೆಟ್ಟ ಆಚರಣೆಗಳು, ಕೆಟ್ಟ ಘಟನೆಗಳು ಮಕ್ಕಳ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ. ಅದು ಸೋಷಿಯಲ್ ಮೀಡಿಯಾದಿಂದ ಮಾತ್ರ. ಸೊ ಹಾಗಾಗಿ ದಯವಿಟ್ಟು ನೆಗೆಟಿವ್ ಆ್ಯಂಡ್ ಪಾಸಿಟಿವ್, ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಸಹ ನಾವು ಫೋನಿಂದ ನೋಡ್ಬೋದು. ನನ್ನ ಪ್ರೀತಿಯ ಪೋಷಕರಿದ್ದು ದಯವಿಟ್ಟು ನಿಮ್ಮಲ್ಲಿ ವಿನಂತಿ, ನಾನು ಪದೇ ಹೇಳ್ತಾ ಇದ್ದೀನಿ, ಮೊಬೈಲನ್ನು ಮಕ್ಕಳು ಅಡಿಕ್ಟ್ ಆಗ್ತಕ್ಕಂಥದ್ದು ನೀವು ಚಿಕ್ಕೋದ್ರಿಂದನೇ ಏನಾದರೂ ಮಾಡಿದ್ರೆ ಮಾತ್ರ ಸಾಧ್ಯ. ಕೆಲವು ಮಕ್ಕಳು ಮೊಬೈಲನ್ನು ಕಿತ್ಕೊಂಡು ಅಳುತ್ತೆ, ಒದ್ದಾಡುತ್ತೆ ಬಿದ್ದು. ಯಾಕೆ? ಅಷ್ಟು ಮಗು ಅಡಿಕ್ಟ್ ಆಗಿರುತ್ತೆ. ನೀನು ಕೊಟ್ಟಿಲ್ಲ ಅಂದರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳುತ್ತೆ. ಮುಂದೊಂದು ದಿನ ಈ ಮೊಬೈಲಿಂದಲೇ ಮಕ್ಕಳಿಗೆ ತುಂಬಾ ತೊಂದರೆ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಮಗುವನ್ನು ಮೊಬೈಲಿಂದ ದೂರ ಇರ್ತಕ್ಕಂಥ ಹಲವಾರು ರೀತಿಯಾಗಿರ್ತಕ್ಕಂಥ ಆಲೋಚನೆಗಳನ್ನು ನೀವು ಮಾಡಿ. ನಿಮ್ಮಲ್ಲಿ ತುಂಬ ಜ್ಞಾನ ಇರುತ್ತೆ, ನಿಮಗೆ ಮಾರ್ಗದರ್ಶನ ಬೇಕು ಅಂದರೆ ಹಲವಾರು ಮಾರ್ಗದರ್ಶನಗಳನ್ನು ನೀವು ತೊಗೊಳ್ಬೋದು. ಸೊ ಮಕ್ಕಳ ಜೊತೆ ತುಂಬ ಸ್ಪೆಂಡನ್ನು ಮಾಡಿ, ಟೈಮನ್ನು ಮಕ್ಕಳ ಜೊತೆ ಸ್ನೇಹ ಸಂಬಂಧವನ್ನು ಬೆಳೆಸಿ, ಹೊರಗಡೆ ಕರ್ಕೊಂಡು ಆಡಲಿಕ್ಕೆ ಅವಕಾಶವನ್ನು ಕೊಡಿ. ಇಲ್ಲ ಯಾವುದೋ ಒಂದು ಸ್ವಿಮ್ಮಿಂಗು, ಡ್ಯಾನ್ಸು, ಸಂಗೀತ, ಈ ರೀತಿ ಆ್ಯಕ್ಟಿವಿಟೀಸಲ್ಲಿ ತೊಡಗಿಸಿ. ಯಾರು ಸಹ ಸಿಂಗಿಂಗ್ ಸೇರ್ತಿದ್ದಂಗೆ ಎಲ್ಲೂ ಬಾಲಸುಬ್ರಹ್ಮಣ್ಯಮ ಆಗಲಿಕ್ಕಾಗಲ್ಲ. ಯಾಕೆ ಅಂದರೆ ಆಫ್ಟರ್ ಆಲ್ ಆ ಮಕ್ಕಳು ಆ ಸಮಯವನ್ನು ಆ ಸಂಗೀತದಲ್ಲಿ ಕಳೆದಾಗ ಈ ರೀತಿ ಚಟಗಳಿಂದ ದೂರ ಇರ್ತಾರೆ. ಅರ್ಥ ಆಗ್ತಾಯಿದೆ. ಮತ್ತು ಮನೆಯಲ್ಲಿ ಕ್ರೀಡೆಗೆ ಸಂಬಂಧಪಟ್ಟಿದ್ದ ಆಟೋಟಪಗಳನ್ನು ತಂದುಕೊಡಿ.
ಈ ರೀತಿ ಮಕ್ಕಳಿಗೆ ನೀವು ದಯವಿಟ್ಟು ನೀವು ಮಾರ್ಗದರ್ಶನ ಕೊಟ್ಟರೆ ಪೋಷಕರಿಗಿಂತ ಮಾರ್ಗದರ್ಶನ ಬೇರೆ ಯಾರೂ ಸಹ ಬೇಡ. ಯಾಕಂದರೆ ಎಲ್ಲರೂ ಸಹ ಎಜುಕೇಟೆಡ್ಸ್ ಇದ್ದೀರಾ ಅಥವಾ ಎಲ್ಲರೂ ಸಹ ಜ್ಞಾನವಂತರೇ ಇದ್ದೀರಾ, ಯಾರೂ ಸಹ ದಡ್ರಿಲ್ಲ. ಇವನ್ ದೊಡ್ಡವರು ಸಹ ಇವತ್ತು ಯೂಸ್ ಮಾಡ್ತಾರೆ, ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗಲ್ಲ. ಯಾಕಂದರೆ ದೊಡ್ಡವ್ರಿಗೆ ಹೇಳೋವಷ್ಟು ನಾನು ಬುದ್ಧಿವಂತನೂ ಅಲ್ಲ. ನನಗೆ ಮಕ್ಕಳ ಭವಿಷ್ಯ ತುಂಬಾ ಬಹಳ ಮುಖ್ಯವಾಗಿರ್ತಕ್ಕಂಥ ನನಗೆ ಮಕ್ಕಳ ಭವಿಷ್ಯ ಇಷ್ಟನ್ನು ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.